ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಕಪ್ ಹೆಸರು ಕಾಳಿಂದ ಕ್ಯಾಂಟೀನಲ್ಲಿ, ಆಮೇಲೆ ಮದುವೆ ಮನೆಯಲ್ಲಿ, ಹೋಟ್ಲಲ್ಲಿ ಮಾಡೋ ಥರ ನಾನು ನಿಮಗೆ ಬೀನ್ಸು ಹೆಸರು ಕಾಳು ಹಾಕಿ ಪಲ್ಯ ಮಾಡೋದು ತೋರಿಸ್ತೀನಿ. ಬನ್ನಿ. ಈ ಹೆಸರು ಕಾಳು ಪಲ್ಯ ಮಾಡೋಕ್ಕೆ ನಾವು ಒಂದು ಚಿಕ್ಕದಾಗಿ ಕುಕ್ಕರ್ ತೊಗೋಬೇಕು. ನೋಡಿ, ಒಂದು ಕುಕ್ಕರ್ ತೊಗೊಂಡು ಇದನ್ನು ನೀಟಾಗಿ ಒಂದು ಬಟ್ಲು ಹೆಸರು ಕಾಳು ಹಾಕಿಬಿಟ್ಟು ನೀಟಾಗಿ ಒಂದೆರಡು ಸತಿ ಇದನ್ನು ನಾವು ತೊಳ್ಕೊಬೇಕು. ಈ ಥರ ತೊಳೆದ್ಬಿಟ್ಟು ನಾವು ನೋಡಿ ನೀಟಾಗಿ ಕಸ ದೂಸು ಎಲ್ಲ ಇರುತ್ತೆ, ನಾವು ಅಂಗಡಿಯಿಂದ ತಂದಿರ್ತೀವಿ. ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ನೀಟಾಗಿ ತೊಳ್ಕೊಂಬಿಟ್ಟು ಇದನ್ನು ನಾವು ಬೇಯಕ್ಕಿಡೋಣ. ನೋಡಿ, ಇವಾಗ ನಾನು ನೀಟಾಗಿ ತೊಳ್ಕೊಂಬಂದಿದ್ದೀನಿ. ಇವಾಗ ಮತ್ತೆ ಒಂದು ಅರ್ಧ ಚಮಚಷ್ಟು ನೀರು ಹಾಕಿಬಿಟ್ಟು ನಾವು ಇದನ್ನು ಬೇಯಕ್ಕಿಡೋಣ. ಎರಡರಿಂದ 3 ವಿಸಿಲ್ ಹಾಕ್ಸ್ಬಿಟ್ಟು ನಾವು ಇದನ್ನು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಒಂಥರ ಡಿಫ್ರೆಂಟಾಗಿ ಪಲ್ಯ ಮಾಡಿ ತೋರಿಸ್ತೀನಿ. ಬನ್ನಿ. ಇವಾಗ ಇದನ್ನು ಬೇಯಕ್ಕಿಟ್ಬಿಟ್ಟು ನಾನು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಬರ್ತೀನಿ. ಬನ್ನಿ. ನೋಡಿ, ಇವಾಗ ನಾನು ಹೆಸರು ಕಾಳು ಬೇಯಿದ್ರಾಗೆ ಒಂದು ಮಸಾಲೆ ರೆಡಿ ಮಾಡ್ಕೊಂಬಂದಿದ್ದೀನಿ. ನೋಡಿ, ಅರ್ಧ ಕಪ್ಪಷ್ಟು ನಾನು 1 ಕಪ್ ಹೆಸರು ಕಾಳು ತೊಗೊಂಡಿದ್ದೆ. ಅರ್ಧ ಕಪ್ಪಟ್ಟು ಬೀನ್ಸು, ಒಂದು ಸ್ವಲ್ಪ ಅರ್ಧ ಹೋಳಿಗಿಂತ ಕಮ್ಮಿ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಇದು ಗೋಡಂಬಿ, 1 ಇಂಚು ಶುಂಠಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ. ಗೋಡಂಬಿ ನೀವು ಹಾಕಲೇಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ ಅಂತ ನಾವು ಹಾಕ್ತಾ ಇರೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈ ಥರ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಶುಂಠಿ ಹಾಕೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಪಲ್ಯಗೆ ರುಚಿ ಕೊಡೋದೇ ಹಸಿ ಶುಂಠಿ. ಈಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಹೆಸರು ಕಾಳು ಬೆಂದಿದ್ದೇನಂತ ನೋಡಿಕೊಂಡು ನಾವು ಒಗ್ಗರಣೆ ಹಾಕೋಣ. ಬನ್ನಿ. ನೋಡಿ, ಒಗ್ಗರಣೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಜಾರ್ ತೊಗೊಳ್ಳೋಣ. ಜಾರ್ ತೊಗೊಂಬಿಟ್ಟು ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀವಲ್ವ, ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಕಾಯಿ ಬಿಡಿಸ್ಕೊಂಡಿದ್ದೀವಲ್ಲ, ಕಾಯಿ ಹಾಕ್ಕೊಳ್ಳೋಣ. ಶುಂಠಿ ಹಾಕ್ಕೊಳ್ಳೋಣ. ಸ್ವಲ್ಪ ಅರ್ಧ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಇದನ್ನು ನಾವು ತರಿತರಿಯಾಗಿ ರುಬ್ಕೊಂಬಂದು ಒಗ್ಗರಣೆ ಹಾಕೋಣ. ಬನ್ನಿ. ನೋಡಿ, ಇವಾಗ ನಾನು ತರಿತರಿಯಾಗಿ ಇದನ್ನು ರುಬ್ಕೊಂಬಂದಿದ್ದೀನಿ. ಈ ಥರ ನೀವು ರುಬ್ಕೋಬೇಕು. ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ತುರಿದ್ಬಿಟ್ಟು ಇವಾಗ ನಾವು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ದಪ್ಪಾಗಿ ತುರಿದ್ಬಿಟ್ಟು ಶುಂಠಿ ಹಾಕೋದ್ರಿಂದ ತುಂಬ ಗಮ್ ಅನ್ನುತ್ತೆ, ಪಲ್ಯ ಸೂಪರಾಗಿ ಆಗುತ್ತೆ. ಈ ಥರದೊಂದು ಟ್ರೈ ಮಾಡಿ ನೋಡಿ ನೀವು. ಇವಾಗ ನಾನು ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ. ಬನ್ನಿ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿ ಫಸ್ಟೇ ನಾನು ಸ್ವಲ್ಪ ಹಪ್ಪಳ ಎಲ್ಲ ಕರೆದಿದ್ದೆ, ಎಣ್ಣೆ ಬಾಣಲಿ ಇದೆ, ಅದಕ್ಕೆ ನಾನು ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನೋಡಿ 1-2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಕಾಯಲಿ, ಸ್ವಲ್ಪ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಹಾಕೊಂಡ್ಬಿಟ್ಟು ಒಗ್ಗರಣೆ ಹಾಕೋದ್ರಿಂದ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಕೊಡುತ್ತೆ. ಈ ಥರ ಬೀನ್ಸ್ ಒಂದು ಕ್ಯಾಂಟೀನಲ್ಲಿ, ಮದುವೆ ಮನೆಯಲ್ಲಿ, ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ. ಅದೇ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ನಾನು ಹೇಳ್ತಾಯಿದ್ದೀನಿ. ನೋಡಿ, 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಅನ್ನಲಿ, ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕಿಬಿಟ್ಟು ಇವಾಗ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಇದು ಸೂಪರಾಗಿರುತ್ತೆ. ಸ್ವಲ್ಪ ಗರಿಗರಿಯಾಗಿ ಆಗಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿದ್ರೇ ಸೂಪರ್ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಇವಾಗ 1-2 ಗೋಡಂಬಿ ತೊಗೊಂಡಿದ್ವಲ್ವ, ಗೋಡಂಬಿನೂ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಈ ಥರ ಒಂದು ಫ್ರೈ ಮಾಡ್ಕೊಂಡು ಬೀನ್ಸ್ ಪಲ್ಯ ಹೆಸರು ಕಾಳು ಹಾಕ್ಬಿಟ್ಟು ಮಾಡ್ಕೊಂಡ್ರೆ ವಾವ್, ಸೂಪರಾಗಿರುತ್ತೆ. ನೀವು ಈ ಥರ ನೀವು ಟ್ರೈ ಮಾಡ್ಬೋದು. ಇವಾಗ ನಾವು ಸ್ವಲ್ಪ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ, ಇದು ಸೂಪರಾಗಿರುತ್ತೆ. ಹಾಕ್ಬಿಟ್ಟು ಇವಾಗ ನಾವು ಇದರಲ್ಲಿ ಬೀನ್ಸ್ ಹಾಕಿಬಿಟ್ಟು 1 ನಿಮಿಷ ಇದನ್ನು ಉಪ್ಪು, ಬೀನ್ಸು, ಅರಿಶಿನ ಪುಡಿ ಹಾಕಿಬಿಟ್ಟು ಬೇಯಕ್ಕೆ ಬಿಡೋಣ. ನೆಕ್ಸ್ಟ್ ಮಸಾಲೆ ಎಲ್ಲ ಹಾಕಿ ನಾವು ಫ್ರೈ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಟೈಮ್ ಇದ್ದರೆ ನೀವು ಬೀನ್ಸು ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟು ಹಾಕ್ಕೋಬೋದು.
ಈಗ ನಾನು ಸಪ್ರೇಟಾಗಿ ಎರಡೆರಡು ಕೆಲಸ ಏನು ಮಾಡೋಣ ಅಂತೇಳಿ ನಾನು ಇದರಲ್ಲೇ ಸ್ವಲ್ಪ ಬೀನ್ಸ್ ಎಲ್ಲ ಬೇಯಿಸ್ಕೊತೀನಿ. ಬನ್ನಿ, ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ. ಇವಾಗ ನಾನು ಕರಿಬೇವು ಹಾಕ್ತಾಯಿದ್ದೆ. ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೆ. ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಚಟಾಪಟ ಅಂತ ಸೂಪರಾಗಿ ಇದು ಎಣ್ಣೆ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಹಸಿ ಬಿಸಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ಇವಾಗ ನಾನು ಬೀನ್ಸ್ ಎಲ್ಲ ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಬೀನ್ಸ್ ತೊಳ್ಕೊಂಡ್ಬಂದಿದ್ದೀನಿ. ಇವಾಗ ಇದರಲ್ಲಿ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ. ನೋಡಿ, ನೀಟಾಗಿ ಬೀನ್ಸ್ ತೆಗೆದು ನಾನು ಇಟ್ಕೊಂಡ್ಬಂದಿದ್ದೆ. ಇದರಲ್ಲಿ ನಾನು ಹಾಕಿಬಿಟ್ಟಿದಾಗ ನಾವು ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಒಂದು ಸ್ಪೂನ್ ಆದಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ಒಂದು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೀನ್ಸು ಫ್ರೈ ಆಗಿದೆ. ಇವಾಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕ್ಬಿಟ್ಟು ನಾವು ಇವಾಗ ತಿರುವಿ ಸ್ವಲ್ಪ ಇದನ್ನು ಬೇಯೋಕ್ಕೆ ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಬೀನ್ಸ್ ಹಾಕಿದ್ದೀವಲ್ವ, ನೀರು ಹಾಕ್ಬಿಟ್ಟು ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸ್ವಲ್ಪ ಮುಚ್ಚೋಣ. ಒಂದೇ ಒಂದು ನಿಮಿಷ ಇದು ಬೇಯಕ್ಕೆ ಬಿಟ್ಟು ಮುಚ್ಚೋಣ. ಸ್ವಲ್ಪ ಬೇಯ್ದ ನಂತರ ನಾನು ಮಸಾಲೆ ಎಲ್ಲ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಬೀನ್ಸು ಬೆಂದಿದೆ, ತುಂಬ ಚೆನ್ನಾಗಿ ಇವಾಗ ಬೆಂದಿದೆ. ಇವಾಗ ನಾವು ಕಾಯಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ರುಬ್ಕೊಂಡ್ಬಂದಿದ್ದೀವಲ್ಲ, ಅದನ್ನು ನಾವು ಪೇಸ್ಟು ಹಾಕೋಣ. ನೋಡಿ, ರುಬ್ಕೊಂಡ್ಬಂದಿರೋದೆಲ್ಲ ಪೇಸ್ಟ್ ಇದರಲ್ಲಿ ನಾವು ಹಾಕ್ಬಿಡೋಣ. ಆಮೇಲೆ ಇದನ್ನು ಹೆಸರು ಕಾಳು ಹಾಕಿದ ನಂತರ ನಾವು ಜಾರಲ್ಲಿರೋದು ಸ್ವಲ್ಪ ಒಂದು ತೊಟ್ಟು ನೀರು ಇದಕ್ಕೆ ನಾವು ಹಾಕಿಬಿಟ್ಟು ಹೆಸರು ಕಾಳು ಪಲ್ಯ ಬೀನ್ಸು ಹಾಕಿ ಮಾಡಿದರೆ ತುಂಬ ಸೂಪರಾಗಿರುತ್ತೆ. ಕ್ಯಾಂಟೀನಲ್ಲಿ, ರೆಸಾರ್ಟಲ್ಲಿ, ಆಮೇಲೆ ಮನೆಯಲ್ಲಿ ಮದುವೆ ಮನೆಯಲ್ಲಿ, ಫಂಕ್ಷನಲ್ಲಿ ಎಲ್ಲ ಕಡೆಯೂ ಇದೇ ಥರ ಮಾಡೋದು. ಶುಂಠಿ ಹಾಕಿ ಮಾಡಿ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಇವಾಗ ನಾನು ಹೆಸರು ಕಾಳು ಬೇಯಿಸ್ಕೊಂಬಂದಿದ್ದೀನಲ್ವ, ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಬಿಡೋಣ. ನೋಡಿ, ಹೆಸರು ಕಾಳು ನಾನು ಬೇಯಿಸ್ಕೊಂಬಂದಿದ್ದೆ. ಈ ಸ್ವಲ್ಪ ಅದೇ ಜಾರಿಗೆ ನೀರು ತೆಗೆದುಬಿಟ್ಟು ನಾನು ಹೆಸರು ಕಾಳು ಹಾಕಿ ತೋರಿಸ್ತೀನಿ. ನೋಡಿ, ಹೆಸರು ಕಾಳನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ ಇದು, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಬೀನ್ಸು, ಹೆಸರು ಕಾಳು ಹಾಕಿಬಿಟ್ಟು ಕಾಯಿ ತುರಿ ಎಲ್ಲ ರುಬ್ಬಿಟ್ಟು ಹಾಕಿದರೆ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಒಂದು ಪಲ್ಯ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡೋಣ ಅಂದರೆ ಜಾರ್ ತೊಳೆದಿರೋ ನೀರು ನಾವು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಮಿಕ್ಸ್ ಆಗಕ್ಕೆ ಬಿಡೋಣ. ಇವಾಗ ಒಂದೇ ಒಂದು ನಿಮಿಷ ಇದನ್ನು ನಾವು ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಕ್ಕೆ ಬಿಡೋಣ. ಒಂದು ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ರೆಡಿಯಾಗಿದೆ ಅಂತ ನಾವು ಮುಚ್ಚಳ ತೆಗೆದು ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ಇದು ಸೂಪರಾಗಿದೆ. ಈ ಥರ ಡ್ರೈ ಆಗಬೇಕಿದು, ಡ್ರೈ ಆದ್ರೇ ತುಂಬ ಚೆನ್ನಾಗಿರೋದು. ಸ್ವೀಟೆಲ್ಲ ಅಡುಗೆ ಎಲ್ಲ ಮಾಡಿದಾಗೆ ಚಪಾತಿ, ಪಲ್ಯ ಈ ಥರ ಎಲ್ಲ ಹಾಕೊಂಡು ನಾವು ತಿನ್ನುವಾಗ ಸೈಡ್ನೆಸ್ ಆಗಿ ತಿಂದರೆ ಸೂಪರಾಗಿರುತ್ತೆ. ಲಾಸ್ಟಿಗೆ ಇವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾವು ತಿರುಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟು ಸಖತ್ತಾಗಿರುತ್ತೆ. ಈ ಥರದೊಂದು ಪಲ್ಯ ನೀವು ಮಾಡ್ಕೊಂಡು ತಿಂತೀರಿ ಅಂದ್ಕೊಂಡಿದ್ದೀನಿ. ಬೇಗನೆ ಬೀನ್ಸು, ಹೆಸರು ಕಾಳಿದ್ರೆ ಸಂಜೆನೇ ನೀವು ಈ ಥರ ಬೀನ್ಸ್ ಪಲ್ಯಕ್ಕೆ ಹೆಸರು ಕಾಳು ಹಾಕಿಬಿಟ್ಟು ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಖಾರ ಉಪ್ಪು ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೋಬೋದು. ಈ ಹೆಸರು ಕಾಳು, ಬೀನ್ಸು, ಕಾಯಿ ತುರಿ ಹಾಕಿರೋದು ನಿಮ್ಗೆ ಹೆಸರು ಕಾಳು ಪಲ್ಯ, ಬೀನ್ಸ್ ಪಲ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.